ಸೇಂಟ್ ಜೋಸೆಫ್ ಮತ್ತು ನಮ್ಮ ನೃಪತುಂಗ ಮೂರೇ ಸರ್. ರೂಲ್ಸ್ 2 ಇಡೀ ದೇಶದಲ್ಲಿ ಆಯ್ಕೆ ಆಗೋದು. ಇದನ್ನು ಯೂನಿವರ್ಸಿಟಿ ಮಾಡಬೇಕು ಅಂತ ನಿಮ್ಮ ಕಾಲದಲ್ಲೇ ನಿಶ್ಚಯ ಆಗುತ್ತೆ. ಆ ಪ್ರಕಾರವಾಗಿಯೇ ಈ ಬಿಲ್ ಆಗಿರುವಂಥದ್ದು. ಅದು ಮುಂದುವರೆದಾಗಿ ಅದಕ್ಕೆ ಸೇರ್ಕೊಂಡಂತೆ ನಾವು ಪ್ರತ್ಯೇಕವಾಗಿ ಇನ್ನೊಂದು ಬೇರೆ ಬೇರೆ ಜಿಲ್ಲೆಯಲ್ಲಿ ಇವತ್ತು ಈ ಕಾರಣವನ್ನು ನಮ್ಮ ಪ್ರತಿಪಕ್ಷ ನಾಯಕರು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಸರ್. ಇವತ್ತು ಯೂನಿವರ್ಸಿಟಿ ಸ್ಟಾರ್ಟ್ ಮಾಡ್ತಾ ನಮ್ಮ ಪರಮೇಶ್ವರ್ ಸಾಹೇಬ್ರನ್ನು ಇದ್ದಾರೆ ಸರ್. ನೀವು ತುಮಕೂರು ಯೂನಿವರ್ಸಿಟಿ ಸ್ಟಾರ್ಟ್ ಮಾಡ್ತಾ ಎಷ್ಟು ದುಡ್ಡು ತೊಗೊಂಡೋಗಿದ್ರಿ ಸರ್? ಯಾವ ಬಿಲ್ಡಿಂಗ್ ತೊಗೊಂಡೋಗಿದ್ರಿ ಸರ್? ಯಾವ ಕಟ್ಟಡ ತೊಗೊಂಡೋಗಿದ್ರಿ ಸರ್? ಅಲ್ಲಿರುವಂಥ ಗೌರ್ಮೆಂಟ್ ಕಾಲೇಜನ್ನು, ಫಸ್ಟ್ ಗ್ರೇಡ್ ಕಾಲೇಜನ್ನು ನೀವು ಯೂನಿವರ್ಸಿಟಿ ತಾನೇ ಮಾಡಿ ಸರ್. ಅವ್ರ ಜಾಗನೇ ತೊಗೊಂಡಿದ್ದಲ್ವಾ ಸರ್? ಅವ್ರ ಜಾಗನೇ ತೊಗೊಂಡು ಮಾಡಿದ್ದು. ಕಟ್ಟಡ ಈಗ ನಿರ್ಮಾಣ ಆಗಿದೆ ಯಾವಾಗ ಸರ್? ಈಗ ಒಂದು ಕ್ಯಾಂಪಸ್ ಮಾಡಿದ್ದೀರಾ, ಸಿಟಿಯಿಂದ ಆಚೆ ಎಲ್ಲೋ ಒಂದು ಕಾಡ್ನಲ್ಲಿ ಮಾಡಿದ್ದೀರಾ. ಆ ಕಾಡಲ್ಲಿ ಮಾಡಿರೋದನ್ನು ಡಾಕ್ಟ್ರೆ ಈಗ ನಾನು ಸ್ಟಾರ್ಟ್ ಮಾಡ್ಬೇಕು. ಬೇಡ ಬೇಡ, ನಾನು ಯೂನಿವರ್ಸಿಟಿ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿರೋನು. ನಾನು ನಿಮ್ಗಿಂತ ಚೆನ್ನಾಗಿ ಭಾಷಣ ಮಾಡ್ತೀನಿ ನಾನು. ಪ್ರಿಯಾಂಕಾ ಅವ್ರಿಗೆ ನಿಮ್ಗೇನಾರ ನಿಮ್ಗೆ ಮಜಾದ ಅದು ಅವ್ರ ಕ್ಷೇತ್ರವಾಗಿದೆ, ಹಾಗಾಗಿ ತಮಾಷೆ ಬೇಡ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ಮಂತ್ರಿ ನಮಗೆ ನಿಮ್ಗೆ ಎದ್ದೇಳಿ ಮಾತಾಡಲಿಲ್ಲ, ನಿಮ್ಗೆ ಮಾತಾಡೋದೇ ಆಯ್ತು. ಅವರು ಮಾತಾಡ್ತಿದ್ದಾರೆ ಅಲ್ಲ, ಅಪೋಸಿಷನ್ ಲೀಡರ್ ಮಾತಾಡಿದ್ರೆ ಹೇಳ್ತಿರ್ತಾರ ಶಿವಕುಮಾರ್ ಅವರು ಪೆನ್ನು ಪೇಪರ್ ಕೊಡಿ ಅಂತ. ಪೆನ್ನು ಪೇಪರ್ 2 ನಿಮ್ಗೆ ಕೊಟ್ಬಿಟ್ಟಿದ್ದೀನಿ. ಅಲ್ಲ ಅಶೋಕ್ ಹೊಸ ಯೂನಿವರ್ಸಿಟಿ ನೀವೇನ್ ಬರೀತಿರೋ ಆ ಬರ್ದಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಹೊರತು ಹಂಗಂತೂ ಪೆನ್ನು ಪೇಪರ್ 2 ಇಲ್ಲ. ನಾವು ಬರೀಲಿಕ್ಕಾಗ ಆಯ್ತು. ಸುಧಾಕರ್ ಅವರು, ಶಿವಕುಮಾರ್ ಅವರು ಮುಗಿತಲ್ಲ. ಏನಿಲ್ಲ ಸರ್, ನಾವೇನ್ ಹೇಳಕ್ ಇಷ್ಟಪಟ್ಟಿದ್ದು ಇಷ್ಟೇ. ಇದೆಲ್ಲವೂ ಪ್ರಾರಂಭ ಆಗಿ ಒಂದು ವ್ಯವಸ್ಥಿತವಾಗಿ ಎಲ್ಲಾ ಜಿಲ್ಲೆ ಒಂದು ಅವಶ್ಯಕತೆ ಇತ್ತು. ಇದುವರೆಗೂ ಮಾತಾಡಿ, ನೀವು ಮಾತಾಡಿದ್ರೆ ಅಕ್ಕಮಹಾದೇವಿ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡ್ತಾ ಎಷ್ಟು ದುಡ್ಡು ಕೊಟ್ರು? ಆಯ್ತದಲ್ಲ, ಅವ್ರು ಎಲ್ಲ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡ್ತಾ ಈಗ ಯಾವ ಪರಿಸ್ಥಿತಿಯಲ್ಲಿ ಸ್ಟಾರ್ಟ್ ಆಯ್ತು? ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಯಾವ ರೀತಿ ಸ್ಟಾರ್ಟ್ ಆಯ್ತು, ಅಥವಾ VTU ಯಾವ ರೀತಿ ಸ್ಟಾರ್ಟ್ ಆಯ್ತು? ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಿದ್ರು, ಅಶೋಕ ಜಾಗ ಎಷ್ಟು ಹಣ ಕೊಟ್ಟಿದ್ರು? ಯಾವ ಕಟ್ಟಡ ಕೊಟ್ಟಿದ್ರು? ಯೂನಿವರ್ಸಿಟಿ ಮಾಡೋದಕ್ಕೆ ನಮ್ದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಈ ರೀತಿ ನಾವು ಪ್ರತಿಪಕ್ಷ ಅವಕಾಶ ಯಾಕೆ ರೀತಿ ಮಾತಾಡ್ತೀವಿ? ಪ್ರತಿಪಕ್ಷ ಮಾತಾಡ್ಬೇಕಲ್ಲ, ನೀವು ಮತ್ತೆ ಮಾತಾಡಿ ಅನ್ಬೇಕಾದ್ರೆ ಮಾತಾಡಿ. ನೀವು ತಿರ್ಗಾ ರಾತ್ರಿ ಅಂತೀರಲ್ಲ, ರಾತ್ರಿಯಲ್ಲಿ ನಿಮ್ಮ ಲಾಸ್ಟ್ ಕೊಡೋದು. ಈಗ ಹೊಸ ಯೂನಿವರ್ಸಿಟಿ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಜಗಳ ಬೇಡ, ಜಗಳ ಬೇಡ. ನಾನು ಮಾತಾಡಿದ್ರೆ ಉತ್ತರ ಕೊಡಿ. ಯೂನಿವರ್ಸಿಟಿ ಮುಚ್ಚೋಗ್ತಾ ಜಗಳ ಆಡ್ತೀರಾ? ಕೊಡಕ್ ಸ್ಯಾಲ್ರಿ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಸ್ಯಾಲ್ರಿ ಇಲ್ಲ. ಇದ್ದಂತ ಯೂನಿವರ್ಸಿಟಿಗಳಿಗೆ ಕೊಡಕ್ ಸ್ಯಾಲ್ರಿ ಇಲ್ಲ. ಸನ್ಮಾನ್ಯ ಯೂನಿವರ್ಸಿಟಿ ಸ್ಟ್ರೆಂಥನ್ ಮಾಡೋದು ಬಿಟ್ಟು ಇದು ಈ ಪ್ರಯೋಗ ಏನಿತ್ತಲ್ಲ, ಯೂನಿವರ್ಸಿಟಿ ಪ್ರಯೋಗ ಏನಿತ್ತಲ್ಲ, ಅದು ಏನ್ ಬಿಜೆಪಿದಲ್ಲ ಪ್ರಯೋಗ, ನಿಂತೋಗಿದೆ. ಕಾಂಗ್ರೆಸ್ಸಿನ ಪ್ರಯೋಗ ಅದು. ಕಾಂಗ್ರೆಸ್ ಅವರು ಹಿಂದೆ ಈ ಪ್ರಯೋಗವನ್ನ ಮಾಡಬೇಕು ಅಂತ ಪ್ರಾರಂಭ ಮಾಡಿದವರೇ ಕಾಂಗ್ರೆಸ್ ಅವರು. ಕೂತ್ಕೊಳ್ಳೋಣ, ಆಮೇಲೆ ಅವ್ರನ್ನ ಎಬ್ಬಿಸ್ತೀನಿ, ಆಮೇಲೆ ಎದ್ದೇಳಿ ಕೂತ್ಕೊ. ಬೇಕಾದ್ರೆ ಸರ್ ಚರ್ಚೆಗೆ ಅವಕಾಶ ಕೊಡಿ ಸರ್. ನೆಕ್ಸ್ಟ್ ಪಾಪ ಹೆಂಗ ಆಗುತ್ತೆ ಅಂತ ನಿಮ್ಮನ್ನು ಮತ್ತೆ ಅವ್ರ ಇಬ್ಬರು ನಮ್ಮ ಚೇಂಬರ್ ಕರೀತೇನೆ, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವ. ಇವರ ತಲೆಯನ್ನೆಲ್ಲ ಹಾಳು ಮಾಡಬೇಡಿ, ನೀವು ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಗೂ ಶಿಕ್ಷಣದ ಬಗ್ಗೆ ಕಾಳಜಿ ಅಲ್ಲ? ಶಿಕ್ಷಣ ಅನ್ನೋದು ನಿಮ್ ಫೇವರೇಟ್ ಸಬ್ಜೆಕ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ಇದು ಒಂದು ಹೊಸ ಪ್ರಯೋಗ. ಇದೇನು ಬಿಜೆಪಿ ಪ್ರಯೋಗ ಅಂತಲ್ಲ. ಶಿಕ್ಷಣ ಅಂದ್ರೆ ಕಾಂಗ್ರೆಸ್ ಅವ್ರಿಗೂ ಬೇಕು. ಕಾಂಗ್ರೆಸ್ಸಿನ ಪ್ರಯೋಗನ ಕೂಡ ಇದರಲ್ಲಿದೆ, ಇಲ್ಲ ಅಂತ ಹೇಳಿಲ್ಲ. ಹಿಂದೆ ಶ್ರೀ ರಾಹುಲ್ ಗಾಂಧಿಯವರ ಪರಮಾಪ್ತರು ಸ್ಯಾಮ್ ಪಿತ್ರೋಡ್ ಅವರು ಜ್ಞಾನ ಆಯೋಗದಲ್ಲಿದ್ದರು. ಜ್ಞಾನ ಆಯೋಗದಲ್ಲಿ ಅವರಿದ್ರು ಸ್ಯಾಮ್ ಪಿತ್ರೋಡ್ ಅವರು. ಇದು ಅವ್ರ ಕಲ್ಪನೆ ಕೂಸಿದು. ಸಂಯೋಜಕ ವಿವಿಗಳಾಗಿ ಮಾರ್ಪಡಬೇಕು ಈ ಪ್ರಯೋಗವನ್ನ ಹಿಂದಿಯ ಆಶಯ ಅವ್ರದ್ದು. ಅಂದ್ರೆ ಹೆಚ್ಚು ವಿಶ್ವವಿದ್ಯಾಲಯಗಳು ಬರಬೇಕು ಅನ್ನೋದು ಕೂಡ ಸ್ಯಾಮ್ ಪಿತ್ರೋಡ್ ಅವರ ಒಂದು ಆಸೆ. ಯಾವುದು ಜ್ಞಾನ ಆಯೋಗದಲ್ಲಿ ಅವ್ರು ಹೇಳಿದ್ದಾರೆ, ಕಾಂಗ್ರೆಸ್ ಅವರು ಹೇಳಿದ್ದಾರೆ. ಮತ್ತೆ ಉನ್ನತ ಶಿಕ್ಷಣ ಸಚಿವರಾದಂಥ ಬಸವರಾಜ ರಾಯರೆಡ್ಡಿ ಅವರು
ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ. 2016 ಬಸವರಾಜ ರಾಯ